ವೀನಸ್ ಮೌಂಟ್. ಯಾರೆಲ್ಲರಿಗೂ ಗೊತ್ತಿದೆ ನಮ್ಮ ಕೈಯಲ್ಲಿ ವೀನಸ್ ಮೌಂಟ್ ಇರುತ್ತೆ ಅಂತ? ಹೌದು, ಗೊತ್ತಿರೋರಿಗೆ ಇದೆಲ್ಲ ಗೊತ್ತಿರ್ಬೋದು. ಈ ಥಂಬ್ ಕೆಳಗಿರುವಂಥ ಈ ಮೌಂಟ್ಗೆ ನಾವು ವೀನಸ್ ಮೌಂಟ್ ಅಂತ ಕರಿತೀವಿ. ಇದು ಶುಕ್ರ ಪರ್ವತ ಅಂತ ಹೇಳಿ ಕರಿತೀವಿ. ಇದೇ ಥರ ಶನಿ ಪರ್ವತ, ಸೂರ್ಯ ಪರ್ವತ, ಗುರು ಪರ್ವತ, ಬುಧ ಪರ್ವತ, ರಾಹು, ಕೇತು, ಮಂಗಳ ಎಲ್ಲರೂ ಈ ಒಂದು ನಮ್ಮ ಹಸ್ತದಲ್ಲೇ ಇರ್ತಾರೆ. ಸೊ ವೀನಸ್ ಮೌಂಟ್ ಏನು ಬರುತ್ತೆ ಅಂದರೆ, ವೀನಸನ್ನು ಆಕ್ಟಿವೇಟ್ ಮಾಡಬೇಕು, ನಮ್ಮ ಶುಕ್ರನ ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಕೆಲವರು ಇಲ್ಲಿ ಇತ್ತರನ್ನು ಅಪ್ಲೈ ಮಾಡ್ತಾರೆ, ಕೆಲವರು ಮೊಸರನ್ನು ಅಪ್ಲೈ ಮಾಡ್ತಾರೆ, ಕೆಲವರು 24 ನಂಬರನ್ನು ಅಪ್ಲೈ ಮಾಡ್ತಾರೆ. ಇದರಿಂದ ವೀನಸ್ ನಮಗೆ ಲೈಫಲ್ಲಿ ಆಕ್ಟಿವೇಟ್ ಆಗುತ್ತೆ. ಸೊ ಅದೇ ಥರ ಲಕ್ಷ್ಮಿಯ ಕೃಪಾ ಕಟಾಕ್ಷನ ಪಾತ್ರರಾಗಬೇಕು, ಲಕ್ಷ್ಮಿ ನಮ್ಮ ಜೀವನದಲ್ಲಿ ಬರಬೇಕು, ಅದರಿಂದ ನಮಗೆ ಮನಿ ಅಟ್ರಾಕ್ಟ್ ಆಗಬೇಕು ಅಂತಂದಾಗ ನಾವು ಏನು ಮಾಡ್ಕೋಬಹುದು ಅಂತಂದಾಗ, ಬಂದಂಥ ಹಣ ಸ್ಟೆಬಿಲಿಟಿ ಆಗಬೇಕು ಅಂದಾಗ ನೀವು ಏನು ಮಾಡ್ಕೊಳ್ಳಿ ಅಂತಂದರೆ, ಈ ಒಂದು ವೀನಸ್ ಮೌಂಟಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಓಕೆ ರೆಡ್ ಕಲರ್ ಪೆನ್ನಿಂದ ಒಂದು ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಮೇ ಬಿ ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ, ಒಂದು ಸ್ವಸ್ತಿಕನ ಡ್ರಾ ಮಾಡಿ, ಒಂದು ಮೌಂಟೇನ್ನ ಡ್ರಾ ಮಾಡಿ, ಒಂದು ಟ್ರಯಾಂಗಲ್ ಅದು ಮೌಂಟೇನ್ ಸಿಸ್ಟಮಲ್ಲಿ ಇರುತ್ತೆ, ಮತ್ತು 6 ನಂಬರ್ ಇರುತ್ತಲ್ಲ ಅದನ್ನು ನೀವು ಬರ್ಕೊಂಬಿಡಿ. ಇದರಿಂದ ನಿಮ್ಮ ಲೈಫಲ್ಲಿ ಮನಿನ ಅಟ್ರಾಕ್ಟ್ ಆಗುತ್ತೆ, ಬಂದಂಥ ಮನಿ ಸೇವಿಂಗ್ಸ್ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ನೀವು ಪಾತ್ರ ಆಗ್ತೀರಾ. ಹಣದ ಯಾವುದೇ ತೊಂದರೆ ಇದ್ರೂ ಕೂಡ ಅದರಿಂದ ನಿಮಗೆ ಮುಕ್ತಿ ಪಡ್ಕೋಬಹುದು. ವಿದಿನ್ ದ 3 ಮಂತ್ ಮಾಡಿ ನೋಡಿ, ದಿ ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗುತ್ತೆ.